ಧನಸ್ಸು ರಾಶಿಯವರು 2026ರಲ್ಲಾದ್ರೂ ಸಕ್ಸಸ್ ಆಗ್ತಾರಾ? ನೋಡಿ, 2026 ಅನ್ನೋದಕ್ಕಿಂತ ಧನುಸು ರಾಶಿಯವರು ಯಾವಾಗಲೂ ಕೂಡ ಕಟ್ಟುಪಾಡುಗಳಿಗೆ ಒಳಗಾಗೋದಕ್ಕೆ ಇಷ್ಟಪಡಲ್ಲ. ಅಂದರೆ ಅವರು ಸ್ವತಂತ್ರವಾಗಿರೋದಕ್ಕೆ ಇಷ್ಟಪಡ್ತಾರೆ. ಯಾವುದೂ ಕಾರಣಕ್ಕೂ ಕೂಡ ಇನ್ನೊಬ್ಬ ಕಟ್ಟಾಗ್ತಾನೆ, ಇನ್ನು ಹಿಂಗೆ ಇರಬೇಕು, ನಿಯಂತ್ರಿಸೋದಕ್ಕೆ ಬಂದರೆ ಅಲ್ಲಿಂದ ಖಂಡಿತವಾಗ್ಲೂ ಕೂಡ ದೂರ ಇರೋದಕ್ಕೆ ಇಷ್ಟಪಡ್ತಾರೆ. ಪ್ರವಾಸ ಮತ್ತು ಸಾಹಸ ಪ್ರವೃತ್ತಿ ಅನ್ನೋದಿರುತ್ತೆ. ಹೊಸ ಹೊಸ ಸ್ಥಳಗಳನ್ನು ನೋಡೋದು ಅಂದರೆ ತುಂಬ ಇಷ್ಟ ಇರುತ್ತೆ. ಒಂದೇ ಕಡೆ ಕೂತು ಕೆಲಸ ಮಾಡೋದು ತುಂಬ ಕಷ್ಟಪಡ್ತಾರೆ. ತುಂಬ ಬೇಸರದ ಕೆಲಸ ಅಂತ ಹೇಳ್ತೀನಿ. ನೇರ ನುಡಿಯಾಗಿರ್ತಾರೆ, ಅಂದರೆ ಬ್ಲಂಟ್ ಹಾನೆಸ್ಟಿ ಅಂತ ಹೇಳುವಂಥದ್ದು. ಇವ್ರ ಮನಸ್ಸಿನಲ್ಲಿ ಏನಿದೆಯೋ ಅದನ್ನು ನೇರವಾಗಿ ಮಾತಾಡ್ತಾರೆ. ಅದು ಸುಳ್ಳು ಹೇಳೋದು ಅಥವಾ ಯಾವುದೇ ವಿಷಯನ ತಿರುಗಿಸಿ ಮುರುಗಿಸಿ ಮಾತಾಡೋದು ಇವ್ರು ಖಂಡಿತವಾಗ್ಲೂ ಕೂಡ ಇಷ್ಟಪಡೋದಿಲ್ಲ. ಇವರ ನೇರ ನಡೆ ಏನಿರುತ್ತಲ್ಲ, ಅದು ಇನ್ನೊಬ್ರಿಗೆ ತುಂಬ ತೊಂದರೆಯನ್ನು ಕೊಡ್ತಾ ಇರುತ್ತೆ. ಹಾಗೆ ಇವರು ತುಂಬ ಆಪ್ಟಿಮಿಸಮ್, ಅಂದರೆ ಧನಾತ್ಮಕ ಚಿಂತನೆಯನ್ನು ಬಯಸ್ತಾ ಇರ್ತಾರೆ. ಎಂತಹ ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ಭರವಸೆಯನ್ನು ಕಳೆದುಕೊಳ್ಳೋದಿಲ್ಲ. ಎಲ್ಲೋ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಆಶಾಕಿರಣ ಇವ್ರನ್ನ ಖಂಡಿತವಾಗ್ಲೂ ಕೂಡ ಇವ್ರನ್ನ ಜೀವಂತವಾಗಿಟ್ಟಿರುತ್ತೆ. ತುಂಬ ಕ್ರಿಯೇಟಿವ್ ಆಗಿರ್ತಾರೆ. ಸೋಲನ್ನು ಕಂಡರೂ ಕೂಡ ಬೇಗ ಕುಗ್ಗೋದಿಲ್ಲ. ಜ್ಞಾನದ ಹಸಿವಿರುತ್ತೆ, ಅಂದರೆ ಹೊಸ ವಿಷಯವನ್ನು ತಿಳಿಬೇಕು, ಹೊಸ ವಿಚಾರಗಳನ್ನು ಕಲಿಬೇಕು ಅಂತ ಹೇಳಿ ಭಾಳ ಇಷ್ಟಪಡ್ತಾ ಇರ್ತಾರೆ. ಇವರು ಒಂದು ವಿಚಾರವನ್ನು ಚರ್ಚಿಸೋದು ಇವರಲ್ಲಿ ಇರುವಂತಹ ವಿಚಾರ ಆಗಿರುತ್ತೆ. ಹಾಗೆ ಅಜಾಗರೂಕತೆ, ಸ್ವಲ್ಪ ಆತುರದ ಸ್ವಭಾವ ಕೂಡ ಒಂದೊಂದು ತಪ್ಪನ್ನು ಇವ್ರ ಕೈಯಲ್ಲಿ ಮಾಡಿಸ್ಬಿಡುತ್ತೆ. ಅಂದರೆ ಹಣಕ್ಕೆ ಸರಿಯಾದ ಬೆಲೆಯನ್ನು ಕೊಡೋದಿಲ್ಲ ಈ ಒಂದು ಧನುಸು ರಾಶಿಯವರು. ಅದಕ್ಕಾಗಿ ಸ್ವಲ್ಪ ಕಷ್ಟಕ್ಕೂ ಕೂಡ ಒಳಗಾಗಬೇಕಾಗತ್ತೆ. ಹೊಸ ಬಿಸ್ನೆಸ್ ಶುರು ಮಾಡೋಕೆ ಇದು ಸರಿಯಾದ ಸಮಯನ ಅಥವಾ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಇರುತ್ತಾ? ಗೌರವ ಅನ್ನೋದು ಹೆಚ್ಚಾಗುತ್ತೆ ಕೆಲಸದ ಸ್ಥಳದಲ್ಲಿ. ಹೊಸ ಜವಾಬ್ದಾರಿಗಳು ಅಥವಾ ಹೊಸ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಖಂಡಿತವಾಗ್ಲೂ ಕೂಡ ಸಿಗ್ಬೋದು. ಸ್ಥಳ ಬದಲಾವಣೆ ಆಗುವಂಥದ್ದು, ಉದ್ಯೋಗ ಬದಲಾವಣೆ ಆಗುವಂಥದ್ದು ಖಂಡಿತವಾಗ್ಲೂ ಜೂನ್ ನಂತರ ನಿಮ್ಮ ಒಂದು ಸಂಘ ಸಂಸ್ಥೆಗಳಿಂದ ಖಂಡಿತವಾಗ್ಲೂ ಲಾಭದಾಯಕ ಫಲಗಳಿರುತ್ತೆ. ವಿದೇಶಿ ಕಂಪನಿಯಿಂದ ಕೆಲಸ ಮಾಡುವವರು ಯಾವುದೇ ಕಾರಣಕ್ಕೂ ನಷ್ಟ ಇಲ್ಲ, ಲಾಭದಾಯಕವಾಗಿರುತ್ತೆ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಅನ್ನೋದು ಸಿಗುತ್ತೆ. ಈ ವರ್ಷ ಸಿಗುವ ಸಾಧ್ಯತೆ ತುಂಬ ಜಾಸ್ತಿ ಇದೆ. 2026ರಲ್ಲಿ ಇವರ ಫೈನಾನ್ಸ್ ಹೇಗಿರುತ್ತೆ? ಇವರು ಶ್ರೀಮಂತರಾಗ್ತಾರಾ? ಸುವರ್ಣ ಕಾಲ ಅಂತ ಹೇಳ್ತೀನಿ. ಶೈಕ್ಷಣಿಕ ಸಂಸ್ಥೆ ಅಥವಾ ಆಧ್ಯಾತ್ಮಿಕ ವಸ್ತುಗಳು ಅಥವಾ ಆಮದು ರಫ್ತು ಮಾಡುವಂಥವ್ರಿಗೆ, ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡುವಂಥವ್ರಿಗೆ ಲಾಭದಾಯಕವಾಗಿರೋ ವರ್ಷ ಆಗಿರುತ್ತೆ. ಹಾಗೆ ಹೊಸ ಹೂಡಿಕೆ ಮಾಡೋದಕ್ಕೂ ಕೂಡ ಸುವರ್ಣ ಕಾಲ ಆಗಿರುತ್ತೆ. ಹಾಗೆ ಒಂದು ಪ್ರಮೋಷನ್ ಬಿಸ್ನೆಸ್ ಮಾಡಬೇಕು ಅಂದರೆ ಈ ವರ್ಷ ದೀರ್ಘಕಾಲದಿಂದ ಲಾಭ ಕೂಡ ಬರುತ್ತೆ. ಇವರಿಗೆ ಈ ವರ್ಷ ಆದ್ರೂ ಮದುವೆ ಆಗುತ್ತಾ? ಕಂಕಣ ಭಾಗ್ಯ ಕೂಡಿ ಬರುತ್ತಾ? ಅವಿವಾಹಿತರಿಗೆ ವಿವಾಹ ಯೋಗ ಖಂಡಿತವಾಗ್ಲೂ ಕೂಡ ಕೂಡಿ ಬರುತ್ತೆ. ಗುರುವಿನ ಒಂದು ಬಲ ಇರೋದ್ರಿಂದ ಈ ವರ್ಷ ಸ್ವಲ್ಪ ದ್ವಿತೀಯಾರ್ಧದಲ್ಲಿ ಮದುವೆ ಆಗುವಂಥದ್ದು ನಿಶ್ಚಿತ ಅಂತ ಹೇಳ್ತೇನೆ. ವಿವಾಹಿತರಲ್ಲಿ ಸಾಮರಸ್ಯ ಅನ್ನೋದು ಹೆಚ್ಚಾಗುತ್ತೆ. ಸಂತಾನ ಭಾಗ್ಯ ನಿರೀಕ್ಷೆಯಲ್ಲಿರುವಂಥವ್ರಿಗೆ ಈ ವರ್ಷ ಶುಭ ಸುದ್ದಿ ಖಂಡಿತವಾಗ್ಲೂ ಸಿಗುತ್ತೆ. ಲವ್ ಲೈಫ್ ಹೇಗಿರುತ್ತೆ? ಈ ವರ್ಷ ಆದ್ರೂ ಎಲ್ಲ ಚೆನ್ನಾಗಾಗತ್ತಾ ಅಥವಾ ಬ್ರೇಕಪ್ ಆಗೋ ಚಾನ್ಸಸ್ ಇರುತ್ತಾ? ಪ್ರೇಮಿಗಳಿಗೆ ಈ ವರ್ಷ ಅತ್ಯಂತ ಸುಮಧುರವಾಗಿರ್ತಕ್ಕಂತಹ ವರ್ಷ. ನಿಮ್ಮ ಸಂಬಂಧಿಕರು ಅಥವಾ ಯಾರೋ ಒಂದು ಮದುವೆಗೆ ಅಡೆತಡೆಯನ್ನು ಮಾಡ್ತಾ ಇದ್ರೆ, ಮನೆಯವರು ಒಪ್ಪಿಗೆ ಕೊಟ್ಟಿಲ್ಲ ಅಂದರೆ ಈ ವರ್ಷ ಒಪ್ಪಿಗೆಯನ್ನು ಕೊಡ್ತಾರೆ. ಸಂಗಾತಿಯೊಂದಿಗೆ ದೂರದ ಊರಿಗೆ ಅಥವಾ ಧಾರ್ಮಿಕ ಪ್ರವಾಸ ಹೋಗುವಂತಹ ಸಾಧ್ಯತೆ ಹೆಚ್ಚಿರುತ್ತೆ. ಇವರ ಕುಟುಂಬದ ವಾತಾವರಣ ಹೇಗಿರುತ್ತೆ? ನೆಮ್ಮದಿ ಇರುತ್ತಾ? ಕಲಹ ಇರುತ್ತಾ? ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತೆ. ತಂದೆ ಕಡೆಯಿಂದ ಆಸ್ತಿ ಲಾಭವಾಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗೆ ಮನೆಯಲ್ಲಿ ಶುಭ ಸಮಾರಂಭಗಳು ಕೂಡ ನಡೀತದೆ. ತಂದೆ ತಾಯಿಯರ ಆರೋಗ್ಯದಲ್ಲಿ ಏರಿಳಿತ ಇದ್ರೂ ಕೂಡ ಒಂದು ಕಡೆ ಅವರ ಆರೋಗ್ಯ ಚೆನ್ನಾಗಿ ಆಗುವಂತಹ ಲಕ್ಷಣ ಬರುತ್ತೆ. ಹಾಗೆ ಮಕ್ಕಳ ಪ್ರಗತಿ ಪೋಷಕರಿಗೆ ನೆಮ್ಮದಿಯನ್ನು ತಂದುಕೊಡುತ್ತೆ. ಇವರಿಗೆ ಆರೋಗ್ಯ ಹೇಗಿರುತ್ತೆ? ಆರೋಗ್ಯದ ವಿಷಯದಲ್ಲಿ ದೊಡ್ಡದಾಗಿ ಏನಾದರೂ ಏರುಪೇರಾಗತ್ತಾ? ಸಾಮಾನ್ಯವಾಗಿ ಹೆಚ್ಚಾಗಿರುತ್ತೆ ಈ ಆರೋಗ್ಯದಲ್ಲಿ ಏರುಪೇರು. ಅಂದರೆ ಸ್ವಲ್ಪ ಕೆಲಸದ ಒತ್ತಡದಿಂದಾಗಿ ಸ್ವಲ್ಪ ಲಿವರ್ ಅಥವಾ ಸೊಂಟ ನೋವು ಕಾಣಿಸ್ಕೋಬಹುದು. ತೂಕ ಹೆಚ್ಚಾಗ್ತಾ ಇರುತ್ತೆ, ಸ್ವಲ್ಪ ಅದರ ಕಡೆ ಗಮನವನ್ನು ಕೊಡಿ. ಹಾಗೆ ಸ್ವಲ್ಪ ಸಾತ್ವಿಕ ಆಹಾರವನ್ನು ಮಾಡ್ಕೊಳ್ಳಿ. ಯೋಗ ಅಥವಾ ಒಂದಷ್ಟು ನೀವು ವ್ಯಾಯಾಮ ಮಾಡ್ಕೊಳ್ಳೋದನ್ನ ಖಂಡಿತವಾಗ್ಲೂ ಧನುಸು ರಾಶಿಯವರು ಮರಿಲೇಬೇಡಿ. ಯಾವ ವಿಷಯದಲ್ಲಿ ಇವ್ರು ತುಂಬಾ ಎಚ್ಚರಿಕೆಯಿಂದ ಇರಬೇಕು? ತುಂಬಾ ದೊಡ್ಡ ಗಂಡಾಂತರ ಅನ್ನೋದೇನಾದ್ರೂ ಇದೆಯಾ? ಅರ್ಧಾಷ್ಟಮ ಶನಿ ನಡೀತಾ ಇದೆ. ಇದರಿಂದಾಗಿ ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ಸಣ್ಣ ಪುಟ್ಟ ಅಡೆತಡೆಗಳು ಬರ್ಬೋದು. ನಿಮ್ಮ ಒಂದು ಕಷ್ಟ, ನಿಮ್ಮ ಒಂದು ಹಾರ್ಡ್ ವರ್ಕಿಂದಾಗನೇ ಈ ಸಮಸ್ಯೆಗಳೆಲ್ಲ ದೂರ ಆಗುತ್ತೆ. ಭೂಮಿ ಅಥವಾ ಆಸ್ತಿ ವಿಚಾರ, ಕಾನೂನು ಸಮಸ್ಯೆ ಬಾರದಂತೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಗುರುಜಿ, ನೀವು ಬಂದ ಕೂಡಲೇ ನನಗೆ ಈ ಕ್ರಿಸ್ಟಲ್ಸ್ ಹಾಕ್ಸಿದ್ರಿ. ಈ ಕ್ರಿಸ್ಟಲ್ಸ್ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸ್ತೀರಾ? ಈ ಕ್ರಿಸ್ಟಲ್ಸ್ ಹಾಕೋದ್ರಿಂದ ನಿಜವಾಗ್ಲೂ ಮನುಷ್ಯನ ಹಣೆ ಬರಹ ಏನಾದ್ರೂ ಚೇಂಜ್ ಆಗುತ್ತಾ? ಈ ಕ್ರಿಸ್ಟಲ್ಸ್ ಹಾಕೊಂಡ್ರೆ ಆ ವ್ಯಕ್ತಿ ಕಷ್ಟನೇ ಬರೋದಿಲ್ವಾ? ಇದು ವಿಜ್ಞಾನನ ಅಥವಾ ಬರೀ ನಂಬಿಕೆನಾ? ಇವತ್ತಿನ ಟ್ರೆಂಡ್ ಅಲ್ಲಿ ತುಂಬಾ ಜನ ಈ ಕ್ರಿಸ್ಟಲ್ಸ್ ನ ಹಾಕೊಂಡಿರ್ತಾರೆ. ಇದು ಬರೀ ಸ್ಟೈಲ್ಗೋಸ್ಕರನಾ ಅಥವಾ ಇದರಿಂದ ಏನಾದ್ರೂ ಉಪಯೋಗಗಳು ನಿಜವಾಗ್ಲೂ ಇದೆಯಾ? ನೋಡಿ, ಒಬ್ಬ ವ್ಯಕ್ತಿಯ ಹಣೆ ಬರಹವನ್ನ ಬದಲಾಯಿಸೋದಕ್ಕೆ ಯಾರಿಂದನೂ ಕೂಡ ಸಾಧ್ಯ ಇಲ್ಲ. ಈ ಮಾತನ್ನ ಮೊದಲಿಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಅದರಲ್ಲಿ ಅವನ ಕರ್ಮಫಲಗಳಲ್ಲಿ ಅವನೇನೇನನ್ನು ಅನುಭವಿಸ್ಬೇಕು ಅದನ್ನು ಅನುಭವಿಸ್ಲೇಬೇಕು. ಆದರೆ ಈ ಕ್ರಿಸ್ಟಲ್ಗಳು ಹೇಗೆ ಸಹಾಯಕ ಮಾಡುತ್ತೆ ಅಂತಕ್ಕಂಥದ್ದನ್ನು ತಿಳಿಸೋದಾಯಿತು ಅಂದರೆ,
ಮುಖ್ಯವಾಗಿ ಒಬ್ಬ ವ್ಯಕ್ತಿಗೆ ಕಷ್ಟ ಬರುತ್ತೆ, ಸಮಸ್ಯೆಗಳಿರುತ್ತೆ ಅಂದಾಗ ಅವನು, ಈಗ ಎಕ್ಸಾಂಪಲ್ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಬ್ಬ ವ್ಯಕ್ತಿ ಒಂದು ರಸ್ತೆಯಲ್ಲಿ ಹೋಗ್ತಾ ಇದ್ದಾನೆ, ಅವನ ತಲೆ ಮೇಲೆ ಒಂದು ದೊಡ್ಡ ಗಾತ್ರದ ಕಲ್ಲು ಬೀಳೋ ಅಂಥದ್ದಿರುತ್ತೆ. ಈ ಜ್ಯೋತಿಷ್ಯವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ಆ ಕಲ್ಲು ಬೀಳೋದು ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಕಲ್ಲು ಪುಡಿ ಪುಡಿಯಾಗಿ ಸಣ್ಣ ಮಟ್ಟಿಗೆ ಅದರ ಪ್ರಭಾವವನ್ನು ಕಮ್ಮಿ ಮಾಡಿಕೊಂಡು, ಈಗ ಒಂದೇ ಸರಿ ದೊಡ್ಡ ಕಲ್ಲು ಬಿತ್ತು ಅಂದರೆ ದೊಡ್ಡ ಸಮಸ್ಯೆ ಆಗುತ್ತೆ. ಅದರ ಬದಲಾಗಿ ಸಣ್ಣ ಪುಟ್ಟ ಕಲ್ಲುಗಳು ಬಿಟ್ಕೊಂಡು ಒಂದು ಸಣ್ಣ ಪುಟ್ಟ ಗಾಯದಲ್ಲಿ ಎಸ್ಕೇಪ್ ಆಗ್ಬೋದು ಒಬ್ಬ ವ್ಯಕ್ತಿ, ಅವನ ಜೀವಕ್ಕೇನು ತೊಂದರೆ ಆಗೋದಿಲ್ಲ. ಅದೇ ರೀತಿಯಾಗಿ ಈ ಕ್ರಿಸ್ಟಲ್ಗಳ ಬಗ್ಗೆ ಹೇಳಬೇಕಂದ್ರೆ, ಈ ಒಂದು ಪ್ರಪಂಚ ಯಾವತ್ತು ಸೃಷ್ಟಿಯಾಯಿತೋ ಆಗಿನ ಕಾಲದಿಂದನೂ ಕೂಡ ಇದು ಭೂಮಿಯ ಒಳಗಡೆ ಇರುವಂತಹ ವಸ್ತುಗಳಾಗಿರುತ್ತೆ. ಈ ಪ್ರಪಂಚದಲ್ಲಿರುವ ಪ್ರತಿಯೊಂದು ವಸ್ತುವು ಕೂಡ ಒಂದು ವಿಶೇಷವಾದ ಫ್ರೀಕ್ವೆನ್ಸಿ ಅನ್ನೋದಿರುತ್ತೆ. ಅಂದರೆ ಅದೊಂದು ಎನರ್ಜಿಯನ್ನು ಕಂಟೈನ್ ಮಾಡುತ್ತೆ. ಈಗ ನಾವು ಒಂದು ರಾಶಿಯಲ್ಲಿ ಹುಟ್ಟಬೇಕು ಅಂದರೆ ಅದು ನಮ್ಮ ಪೂರ್ವ ಜನ್ಮದ ಕರ್ಮಾನುಸಾರವಾಗಿ ಬರುವಂಥದ್ದು. ಹಾಗಾಗಿ ಈ ಒಂದು ರಾಶ್ಯಾಧಿಪತಿ ಜೊತೆಗೆ ನಾವು ಯಾವುದೇ ಒಂದು ಕೆಲಸ ಮಾಡಬೇಕು ಅಂದ್ಕೊಂಡಾಗ ಒಂದು 90% ಕೆಲಸ ಆಗುತ್ತೆ, ಆದರೆ ಲಾಸ್ಟ್ ಮೂಮೆಂಟ್ ಬಂದು ಕೆಲಸ ಹಾಳಾಗ್ಬಿಡುತ್ತೆ. ಅಥವಾ ಇನ್ನೊಬ್ಬ ನನ್ನ ಮೇಲೆ ಕೆಟ್ಟ ದೃಷ್ಟಿಯನ್ನು ಇಟ್ಟು ಕೆಟ್ಟದಾಗಬೇಕು ಅಂತ ಹೇಳಿ ಬಯಸಿ ನನಗೆ ತೊಂದರೆ ಆಗೋ ಥರ ಎಲ್ಲ ಮಾಡ್ತಾರೆ. ಇದ್ರ ಜೊತೆ ಇನ್ನೊಂದು ಸಮಸ್ಯೆ ಏನು ಅಂದರೆ, ಒಂದು ಪ್ರಾಬ್ಲಮ್ ಮುಗೀತಪ್ಪ, ನೆಮ್ಮದಿಯಾಗಿ ನಾನು ಕುತ್ಕೊಬಿಡೋಣ ಇನ್ನು ಅಂತ ಅಂದ್ಕೊಂಡ್ರೆ ಇನ್ನೊಂದು ಪ್ರಾಬ್ಲಮ್ ರೆಡಿ, ಅದು ಸಾಲ್ವ್ ಆಯಿತಾ, ಮತ್ತೊಂದು ಪ್ರಾಬ್ಲಮ್ ರೆಡಿ. ಇದೆಲ್ಲ ಆಗೋದಕ್ಕೆ ಕಾರಣ ಮುಖ್ಯವಾಗಿ ನಮ್ಮ ಗುರುಗ್ರಹ ಏನಿರುತ್ತೆ ಅದು ಸ್ಟ್ರಾಂಗ್ ಆಗಿ ಇಲ್ಲದೆ ಇರುವಂಥದ್ದು, ಅಂದರೆ ಗುರು ಬಲ ಇಲ್ಲದೆ ಇರುವಂಥದ್ದು. ಎರಡನೇದು ನಮ್ಮ ರಾಶಿಯಾಧಿಪತಿ, ರಾಶಿಗೆ ಒಬ್ಬ ಅಧಿಪತಿ ಅಂತ ಇರ್ತಾನೆ, ಅವನು ಬಾಧಕ ಸ್ಥಾನದಲ್ಲಿ ವೀಕಾಗಿ ಕೂತಾಗ ಈ ರೀತಿ ಸಮಸ್ಯೆಗಳು. ಎಕ್ಸಾಂಪಲ್ಗೆ EMI ಅಂತ ಹೇಳಿ ಯಾವುದೋ ಒಂದು ಬಂಡ ಧೈರ್ಯದಲ್ಲಿ ಹಾಕ್ಸ್ಕೊಂಡಿರ್ತೀವಿ, ಬಟ್ EMI ಕಟ್ಟೋದಕ್ಕೆ ಪ್ರತಿ ತಿಂಗಳು ಒದ್ದಾಡ್ತಾ ಇರ್ತೀವಿ. ಒಂದು ತಪ್ಪರೆ ಒಂದು ಆರೋಗ್ಯ ಸಮಸ್ಯೆ, ದೃಷ್ಟಿ ದೋಷಗಳಾಗ್ತಾ ಇರುತ್ತೆ. ಒಂದು ಮದುವೆ ಆಗಿರುತ್ತೆ, ಆದರೂ ಕೂಡ ಮದುವೆ ಸಂಸಾರದಲ್ಲಿ ಸುಖ ಅನ್ನೋದಿರೋದಿಲ್ಲ. ಇದೆಲ್ಲದೂ ಕೂಡ ಈ ಕ್ರಿಸ್ಟಲ್ಸ್ ನಮ್ಮ ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡುತ್ತೆ. ಜೊತೆಗೆ ನಮ್ಮ ಗ್ರಹಗತಿಗಳು, ಒಂದು ಗುರುಗ್ರಹ ಪ್ಲಸ್ ರಾಶ್ಯಾಧಿಪತಿಯನ್ನು ಆಕ್ಟಿವೇಟ್ ಮಾಡೋದ್ರಿಂದ ಈ ಸಮಸ್ಯೆಗಳು ಬಹುತೇಕ ಕಮ್ಮಿ ಆಗುತ್ತೆ. ಇದನ್ನು ಹಾಗೆ ಹಾಕ್ಕೊಳ್ಳೋದಲ್ಲ, ಇದನ್ನು ನಿಮ್ಮ ಹೆಸರಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡ್ಕೋಬೇಕು, ನಿಮ್ಮ ಮನೆ ದೇವರ ಹೆಸರಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡ್ಕೋಬೇಕು, ಇದನ್ನು ಆಗಾಗ ಎನರ್ಜೈಸ್ ಮಾಡ್ಕೊಳ್ಬೇಕು. ಎಲ್ಲದರ ಮಾಹಿತಿಯನ್ನು ಕೂಡ ಈ ಕ್ರಿಸ್ಟಲ್ ತಗೊಳ್ಳೋವಂಥವ್ರಿಗೆ ನಾವು ಖಂಡಿತವಾಗ್ಲೂ ಕೊಡ್ತಾ ಇರ್ತೀವಿ. ಅದನ್ನು ಹಾಕ್ಕೊಂಡು ತುಂಬ ಜನ ಅವ್ರ ಜೀವನದಲ್ಲಿ ಬರಬಹುದಾದ ಕಷ್ಟಗಳು ಅಥವಾ ಬಂದಿರುವಂತಹ ಕಷ್ಟಗಳನ್ನು ಈಸಿಯಾಗಿ ದಾಟ್ಕೊಂಡು ಹೋಗಿದ್ದಾರೆ, ಪಾರಾಗಿದ್ದಾರೆ. ಯಾಕಂದರೆ ಇದನ್ನು ಒಂದು 100 ಜನಕ್ಕೆ ನಾವು ಕೊಟ್ಟು ಅವರ ರಿವ್ಯೂ ತಗೊಂಡ ಮೇಲೇ ನಾವು ಇದನ್ನು ಒಂದು ಜನಕ್ಕೆ ಹಾಕ್ಕೊಳ್ಳಿ ಅಂತ ಹೇಳಿ ರೆಕಮೆಂಡ್ ಮಾಡೋದು ಬಿಟ್ಟರೆ, ಅವರ ರಿವ್ಯೂವನ್ನು ತಗೊಂಡ ನಂತರದಲ್ಲೇ ನಾವು ಇದನ್ನು ಜನಕ್ಕೆ ಹಾಕಿಸ್ತಾ ಇರ್ತೀವಿ. ಜೊತೆಗೆ ಗಮನಿಸ್ಕೋಬೇಕಾಗಿರೋ ವಿಚಾರ ಏನಂದರೆ, ಇದಕ್ಕೆ ಯಾವುದೇ ರೀತಿ ಅಂಟಾಗಲಿ ಮುಟ್ಟಾಗಲಿ ಇರೋದಿಲ್ಲ. ಜೊತೆಗೆ ನೀವು ಒಂದು ಯಾವುದೇ ಒಂದು ಆಹಾರ ಪದ್ಧತಿಯನ್ನು ಇಟ್ಕೊಂಡಿದ್ರು, ಮಾಂಸಾಹಾರ ಸ್ವೀಕಾರ ಕೂಡ ಈ ಒಂದು ಮಣಿಗಳನ್ನು ಧರಿಸ್ಕೊಂಡು ಮಾಡಿದ್ರು, ಅದರಿಂದ ನಿಮಗೆ ಏನೇ ನೆಗೆಟಿವ್ ಆಗೋದಿಲ್ಲ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಅದನ್ನು ಧರಿಸ್ಕೋಬೋದು. ಅದನ್ನು ಪ್ರಾಣ ಪ್ರತಿಷ್ಠಾಪನೆ ಮಾಡಿಸಿ ನಿಮ್ಮ ಹೆಸರಲ್ಲಿ ಧರಿಸ್ಕೊಳ್ಳೋದ್ರಿಂದ 10 ಪಟ್ಟು ಹೆಚ್ಚಿನ ಫಲಿತಾಂಶ ಈ ಮಣಿಗಳು 100% ಕೊಡುತ್ತೆ. ಇವರು ಮಾಡಬೇಕಾಗಿರೋ ಪರಿಹಾರಗಳೇನು ಅಂತ ಒಂಚೂರು ತಿಳಿಸ್ಕೊಡ್ತೀರಾ? ದಕ್ಷಿಣಾಮೂರ್ತಿ ಅಥವಾ ರಾಘವೇಂದ್ರ ಸ್ವಾಮಿ ಆರಾಧನೆ ಮಾಡ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಹಳದ ಬಣ್ಣದ ಹೂವನ್ನ ಇವರಿಗೆ ಅರ್ಪಣೆ ಮಾಡ್ಕೊಳ್ಳಿ. ಹಾಗೆ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನ ಅಥವಾ ವಿದ್ಯಾಭ್ಯಾಸಕ್ಕೆ ಬೇಕಾದ ವಿಚಾರಗಳನ್ನ ಸಹಾಯ ಮಾಡಿ ಅಂತ ಹೇಳ್ತೀನಿ. ಪ್ರತಿದಿನ ಓಂ ನಮೋ ನಾರಾಯಣಾಯ ಅಂತ ಅಥವಾ ಓಂ ಗುಂ ಗುರವೇ ನಮಃ ಅಂತ ಮಂತ್ರವನ್ನು 108 ಬಾರಿ ಜಪ ಮಾಡ್ಕೊಳ್ಳಿ. ಹನುಮಾನ್ ಚಾಲೀಸ ಪಠನೆ ಮಾಡ್ಕೊಳ್ಳಿ. ಇದರಿಂದ ಮಾನಸಿಕ ಧೈರ್ಯ ಹೆಚ್ಚಾಗುತ್ತೆ. ಒಟ್ಟಾರೆಯಾಗಿ ಹೇಳೋದಾದ್ರೆ 2026 ಇವರಿಗೆ ಹೇಗಿರುತ್ತೆ? ಇವರಿಗೆ ಇದು ಲಕ್ಕಿ ವರ್ಷನಾ, ಚಾಲೆಂಜಿಂಗ್ ವರ್ಷನಾ? ಧನಸ್ಸು ರಾಶಿಯಲ್ಲಿ ಬರುವಂಥದ್ದು ಮೂಲ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ ಮತ್ತು ಉತ್ತರಾಷಾಢ ನಕ್ಷತ್ರ. ಈ ವರ್ಷ ಶುಭದಾಯಕವಾಗಿಯೇ ಇರುತ್ತೆ. ಗುರುವಿನ ಸಂಚಾರ ನಿಮಗೆ ಅನೇಕ ಲಾಭಗಳು ಕೊಡುತ್ತೆ. ಕಾರು ಖರೀದಿ ಯೋಗ ಆಗಿರ್ಬೋದು, ನೀವು ಅಂದ್ಕೊಂಡಿದ್ದೆಲ್ಲನೂ ಆಗುತ್ತೆ. 7.5 ಎಲ್ಲ ಮುಕ್ತಿ ಆಗಿದೆ. ಇನ್ನೇನಿದ್ರು ಎಂಜಾಯ್ ಮಾಡುವಂಥ ವರ್ಷ ಅಂತ ಹೇಳ್ತೀನಿ.